ಇಲ್ಲಿ ದೇವಿಯ ಸೇವೆಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ನಮ್ಮ ದೇವಸ್ಥಾನ ಈ ಹಿಂದಿನ ವರ್ಷ ಈ ದಿನಕ್ಕೆ 24 ವರ್ಷಗಳಾಯಿತು. ನಾವು ಸುವರ್ಣಗಿರಿ ಸ್ಥಾಪನೆ ಮಾಡಿ 1 ವರ್ಷ ಹಿಂದಿಗೆ ಆಯಿತು. ಈ ವಾಸವಿ ಜಯಂತಿಯನ್ನು ಇಡೀ ದಕ್ಷಿಣ ಭಾರತದಲ್ಲಿ ಆರ್ಯವೈಶ್ಯ ಕುಲದವರು ಮತ್ತು ಇತರ ಎಲ್ಲ ಜಾತಿಯವರು ಕೂಡ ಈ ಒಂದು ಆಚರಣೆಯನ್ನು ವಿಜೃಂಭಣೆಯಿಂದ ವಾಸವಿ ಮಾತೆಯ ಸೇವೆಯನ್ನು ಮಾಡ್ತಿದ್ದಾರೆ. ಇದು ಸುವರ್ಣಗಿರಿ ಗಿರಿನಗರದ್ದು ವಿಶೇಷ ಏನು ಅಂದರೆ ಇಲ್ಲಿ ತುಂಬ ಅನೇಕ ಪವಾಡಗಳಾಗ್ತಿದೆ. ಇಲ್ಲಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುವುದು, ಆಮೇಲೆ ಪ್ರತಿ ಗುರುವಾರ ಮೊಸರನ್ನ ಇಟ್ಟು ಶುಕ್ರವಾರ ಪ್ರಸಾದ ತಗೊಂಡು ಹೋದವರಿಗೆ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಇದ್ದರೆ ಆರೋಗ್ಯವು ಕೂಡ ಚೆನ್ನಾಗಿ ಆಗ್ತಿದೆ. ಮತ್ತೆ ಈ ವಾಸವಿ ಜಯಂತಿ ದಿವಸ ನಾವು ಅಮ್ಮನವರಿಗೆ ಉಡಿಸಿದ್ದ ಸ್ಯಾರಿನ ನಾವು ಹರಾಜು ಹಾಕ್ತೀವಿ. ಆ ಹರಾಜಿನಲ್ಲಿ ತಗೊಂಡವರ ಮನೆಯಲ್ಲಿ ಆ 1 ವರ್ಷದಲ್ಲಿ ಒಂದು ಶುಭ ಕಾರ್ಯ ಅಂದರೆ ಮದುವೆ ಆಗದೇ ಇರೋರಿಗೆ, ಮಕ್ಕಳಾಗದೇ ಇರೋರಿಗೆ ಎಲ್ಲರಿಗೂ ಕೂಡ ಅದೊಂದು ವಿಶೇಷವಾದ ಒಂದು ಪವಾಡ ಅಂತಲೇ ಹೇಳ್ಬೋದು. ಮತ್ತು ನಾವು ಹಿಂದೆ ಈ 1 ವರ್ಷದ ಹಿಂದೆ ಶಂಕರ ಜಯಂತಿ ದಿವಸ ಶ್ರೀಚಕ್ರ ಪ್ರತಿಷ್ಠಾಪನೆಯನ್ನು ನಮ್ಮ ದೇವಸ್ಥಾನದಲ್ಲಿ ಮಾಡಿದ್ವಿ. ಈ ಶ್ರೀಚಕ್ರದ ಮಹಾತ್ಮೆ ಏನು ಅಂದರೆ, ಈ ಶ್ರೀಚಕ್ರ ಜನರಲಿ ಕರಿ ಕಲ್ಲಿನಲ್ಲಿರ್ಬೋದು, ತಾಮ್ರದಲ್ಲಿರ್ಬೋದು, ಪಂಚಲೋಹದಲ್ಲಿ ಮಾಡಿರ್ತಾರೆ. ಈ ನಮ್ಮ ದೇವಸ್ಥಾನದಲ್ಲಿ ಹಸಿರು ಮತ್ತು ಕೆಂಪು ಬಣ್ಣದ ಮಿಶ್ರಿತವಾಗಿರುವಂಥ ಒಂದು ಶಿಲೆಯಲ್ಲಿ ಮಾಡಿರುವಂಥ ಒಂದು ಶ್ರೀಚಕ್ರ. ಈ ಶ್ರೀಚಕ್ರವನ್ನು ಹೈದರಾಬಾದಿನಲ್ಲಿರುವಂಥ ಗುರೂಜಿಗಳು ಎಲ್ಲ ರೀತಿಯ ಎಲ್ಲ ಭಕ್ತಾದಿಗಳಿಗೂ ಅನುಕೂಲ ಆಗುವಂತೆ ಒಂದು ದೇವಸ್ಥಾನದ ಧನ ಆಕರ್ಷಣೆ, ಭಕ್ತಾದಿಗಳ ಆರೋಗ್ಯ ವಿಷಯದಲ್ಲಾಗಲಿ, ಅವರ ಸಮಸ್ಯೆಗಳ ಇದ್ದರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ರೀತಿಯಲ್ಲಿ ಇದನ್ನ ಒಂದು ಪ್ರತಿಷ್ಠಾಪನೆ ಮಾಡಿರೋದು. ಪ್ರತಿ ಪೌರ್ಣಮಿಯ ದಿವಸ ನವವರ್ಣ ಪೂಜೆಯನ್ನು ಇಲ್ಲಿ ಆಚರಿಸ್ತೀವಿ. ಆ ಪೂಜೆಗೆ ಬಂದು ಪೂಜೆ ಮಾಡ್ಬೋದು. ಇದು 4 ಗಂಟೆ ನಡೆಯುವಂಥ ಒಂದು ಕಾರ್ಯಕ್ರಮ. ಇದು ಸುಮಾರು 27 ಡಿಸೆಂಬರ್ ತನಕ ಇದು ಶ್ರೀಚಕ್ರ ಪೂಜೆ ಬುಕ್ ಆಗೋಗಿದೆ. ಮತ್ತೆ ಭಕ್ತಾದಿಗಳು ಅನೇಕರು ಬಂದು ಇಲ್ಲಿ ದರ್ಶನ ಮಾಡ್ತಿರೋದು, ಅನೇಕ ಪವಾಡಗಳಾಗ್ತಿರೋದು. ನಿಜವಾಗ್ಲೂ ನಮ್ಮ ವಾಸವಿ ಮಾತೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನಾನು. ಇದು ಗಿರಿನಗರ ವಾಸವಿ ಕ್ಷೇತ್ರ ಒಂದು ಶಕ್ತಿ ಪೀಠವಾಗಿದೆ. ನಮ್ಮ ಇವತ್ತು 24ನೇ ಮತ್ತು ಇವತ್ತು ವಾಸವಿ ಜಯಂತಿ. ಈ ವಾಸವಿ ಜಯಂತಿ ವಿಶೇಷವಾದ ದಿನ. ನಮ್ಮ ವಾಸವಿ ಮಾತೆ ಹುಟ್ಟಿದ ಒಂದು ದಿನ ಇದು. ಪೆನಗೊಂಡದಲ್ಲಿ ಹುಟ್ಟಿದ ನಮ್ಮ ತಾಯಿ ಈಗ ಎಲ್ಲ ಕಡೆ ಕೂಡ ವಿಶೇಷವಾಗಿ ಇವತ್ತು ಬೆಳಗಿನಿಂದ ಗಂಗಾ ಪೂಜೆ, ಕನ್ನಿಕಾ ಪೂಜೆ, ಅಭಿಷೇಕಗಳು ಎಲ್ಲ ವಿಶೇಷವಾದ ಎಲ್ಲ ರೀತಿಯ ಪೂಜೆಗಳು ಇವಾಗ ಇಲ್ಲಿ ನಡೀತಿದೆ. ಸಾವಿರಾರು ಜನ ಇಲ್ಲಿ ಭಕ್ತಾದಿಗಳು ಇವತ್ತು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆ, ಸುಮಾರು 5,000 ಜನಕ್ಕೆ ನಾವು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಇದು ನಮ್ಮ ದೇವಸ್ಥಾನದ ವಿಶೇಷ. ಅನೇಕ ವಿಶೇಷಗಳಿದೆ. ನಾನು ಹೆಚ್ಚು ಸಮಯ ತಗೊಳಕ್ಕಾಗೋದಿಲ್ಲ. ಅದರಿಂದ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ ಮಂಗಲವಾಗಲಿ ಅಂತೇಳಿ ನಾನು ಆ ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ಶ್ರೀ ವಾಸವಿ ಕ್ಷೇತ್ರ ಗಿರಿನಗರದ ಉಪಾಧ್ಯಕ್ಷಳಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಎಲ್ರಿಗೂ ಗೊತ್ತಿದ್ದಂಗೆ ವೈಶಾಖ ಶುದ್ಧ ದಶಮಿ. ಇವತ್ತೇ ಅಮ್ಮನವರು ಹುಟ್ಟಿದ ದಿನ. ಆ ಪರಮೇಶ್ವರಿ ಕನ್ಯಕೆ ರೂಪಿಯಲ್ಲಿ ಬಂದು ಇಲ್ಲಿ ವೈಶ್ಯ ಜನಾಂಗದವರಿಗೆ ಮೋಕ್ಷ ಕಡ್ಲಿಕ್ಕೆ ಪೆನುಗೊಂಡದಲ್ಲಿ ಜನ್ಮ ತಗೊಂಡು ಅಲ್ಲಿ ಬರ್ತಾಳೆ. ಈಶ್ವರನ ಕೃಪೆಯಿಂದ ನಮ್ಮ ವೈಶ್ಯ ಕುಲಕ್ಕೆ ಎಲ್ಲರಿಗೂ ಧರ್ಮ ಪ್ರಚಾರ ಮಾಡಿ ಆಕೆ ನಮ್ಮೆಲ್ಲರನ್ನೂ ಕೂಡ ಆಕೆ ಜೊತೆಗೆ ಅಗ್ನಿ ಪ್ರವೇಶ ಮಾಡುವಾಗ ನಮ್ಮ 108 ಗೋತ್ರಗಳನ್ನು ಕೂಡ ಆ ತಾಯಿ ಮತ್ತೆ ನಮಗೆ ಶುಭ ಕೋರಿ ಕರ್ಕೊಂಡೋಗ್ತಾಳೆ. ಆ ಅಮ್ಮನ ಪ್ರತಿ ಜನ್ಮ ದಿವಸ ಕೂಡ ನಾವು ಚಿತ್ತ ಶುದ್ಧರಾಗಿ ನಾವು ಅದನ್ನ ಸೇವೆ ಮಾಡ್ತಾ ಇದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಸುವರ್ಣಗಿರಿಯಲ್ಲಿ ಅಭಿರಾಮಿ ಅನ್ನುವ ದೇವಿ ಸ್ವರೂಪದ ಅಲಂಕಾರ ಅಮ್ಮನವರಿಗೆ ಮಾಡಿದ್ದೀವಿ. 2 ಕಣ್ಣು ಸಾಲದದು ನೋಡಕ್ಕೆ. ಪ್ರತಿ ವರ್ಷವೂ ಕೂಡ ನಾವು ಈ ವಾಸವಿ ಜಯಂತಿಯ ದಿವಸದಂದು ಸಾವಿರಾರು ಜನಗಳಿಗೆ ಅನ್ನ ಸಂತರ್ಪಣಾ ಮಾಡ್ತೀವಿ. ಎಲ್ಲೋ ಇದ್ದರೂ ಕೂಡ ಈ ಗಿರಿನಗರ ಇಡೀ ಕರ್ನಾಟಕದಲ್ಲಿ ಅತ್ಯುತ್ತಮವಾದ ದೇವಸ್ಥಾನ ಅಂದು ಹೆಸರು ತಗೊಂಡಿದೆ. ಅದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಕೂಡ ನಮ್ಮ ಕಮಿಟಿಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ವಾಸವಿ.
ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಹೆಸರು ಪ್ರಹ್ಲಾದ್ ಅಂತ. ಇದು ವಾಸವಿ ಜಯಂತಿಯ ಶುಭ ದಿನ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೋರ್ತಾ ಇದ್ದೀನಿ. ಗಿರಿನಗರ್ ವಾಸವಿ ದೇವಸ್ಥಾನದಲ್ಲಿ ಏನೇ ಮಾಡಿದ್ರು ಕೂಡ ಅದು ಬಹಳ ವಿಶೇಷವಾಗೇ ಇರುತ್ತೆ. ಯಾಕೆ ಅಂದರೆ ನಮ್ಮ ಅಧ್ಯಕ್ಷರು ಎ ಸತೀಶ್ ಅವರು ಪ್ರತಿ ವರ್ಷನೂ ಒಂದು ಹೊಸದನ್ನ ಮಾಡ್ತಾರೆ. ತುಂಬ ವಿಶೇಷವಾಗಿರುತ್ತೆ. ಇವತ್ತಿನ ದಿನ ನೀವು ಅಲಂಕಾರ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಬಹಳ ವಿಶೇಷ ಅಂದರೆ ಆ ಥರ ಅಲಂಕಾರ ಇರುತ್ತೆ. ನಮ್ಮ ದೇವಸ್ಥಾನದ ವಿಶೇಷ ಏನಂದರೆ ಸಿಲಿಕಾನ್ ವಿಗ್ರಹ ಇದೆ. ಸಿಲಿಕಾನ್ ವಿಗ್ರಹ ಪ್ರಪಂಚದಲ್ಲಿ ದೇವರ ವಿಗ್ರಹ ಯಾರೂ ಸಿಲಿಕಾನಲ್ಲಿ ಮಾಡಿಲ್ಲ. ಅಂಥ ಒಂದು ವಿಶೇಷತೆ ನಮ್ಮ ದೇವಸ್ಥಾನದಲ್ಲಿದೆ. ಇದು ವಂಡರ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಕೂಡ ಒಂದು ದಾಖಲೆ ಆಗಿದೆ. ನಮ್ಮಲ್ಲಿ ಅರಿಶಿಣದಲ್ಲಿ ಒಂದು ವಿಗ್ರಹ ಮಾಡಿದ್ವಿ ಒಂದು ವಾಸವಿ ಜಯಂತಿ ದಿನ. ಇನ್ನೊಂದು ವಾಸವಿ ಜಯಂತಿ ದಿನ 500 kg ಅರಿಶಿಣದಲ್ಲಿ ಒಂದು ಮಾಡಿದ್ದು. ಆಮೇಲೆ ಸಿಲ್ಕ್ ಥ್ರೆಡ್, ಪ್ಯೂರ್ ಸಿಲ್ಕ್ ಥ್ರೆಡ್, ರೇಷ್ಮೆ ಥ್ರೆಡಲ್ಲಿ ಒಂದು ವರ್ಷ ಮಾಡಿದ್ವಿ. ಅದಾದ ನಂತರ ಒಂದು ವರ್ಷ 21 ಅಡಿ ಸಿಲಿಕಾನ್ ಇದು FRP ವಿಗ್ರಹದಲ್ಲಿ ನಾವು ಮಾಡಿದ್ವಿ. ಪ್ರತಿ ವರ್ಷನೂ ಏನೋ ಒಂದು ವಿಶೇಷತೆ ನಮ್ಮ ಗಿರಿನಗರ ದೇವಸ್ಥಾನದಲ್ಲಿ ಇರೋದು ನಿಮ್ಗೆಲ್ಲರಿಗೂ ಗೊತ್ತಿದೆ. ನಾವು ಉಪಕರ್ಮವನ್ನು ಹಿಂದೂ ಮಹಾಸಾಗರದಲ್ಲಿ ಶಿಪ್ಪಲ್ಲಿ ಮಾಡಿದ್ದೀವಿ. ಅಲ್ಲಿ 121 ಜನ ಅಲ್ಲಿ ಒಂದು ಉಪಕರ್ಮ ಕಾರ್ಯಕ್ರಮ ಮಾಡಿದ್ದು ಬಹಳ ವಿಶೇಷ. ಸೊ ಟೋಟಲ್ ಆಗಿ 250ರಿಂದ 300 ಜನ ನಾವು ಅಲ್ಲಿ ಹೋಗಿದ್ದು ಬಹಳ ವಿಶೇಷವಾಗಿತ್ತು. ಎಲ್ಲ ಖುಷಿಯಾಗಿದ್ರು. ಅಲ್ಲಿ ಆ ಒಂದು ಶಿಪ್ ಕ್ಯಾಪ್ಟನ್ ಬಂದು ಇಲ್ಲಿ ಈ ಥರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾವು ಇದುವರೆಗೂ ನೋಡೂ ಇಲ್ಲ, ಕೇಳೂ ಇಲ್ಲ, ನಮ್ಮ ಶಿಪ್ಪೇ ಧನ್ಯವಾಯಿತು, ಪುಣ್ಯವಾಯಿತು ಅಂತ ಹೇಳಿ ಈ ರೀತಿ ಮಾಡಿದ್ದೀವಿ. ಸೊ ಗಿರಿನಗರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಅದು ರೆಕಾರ್ಡ್ ಆಗತ್ತೆ. ಜೈ ವಾಸವಿ.